ದೇವ್ರನ್ನ ನೋಡಬೇಕಂತ ಫಸ್ಟ್ ಟೈಮ್ ಬಂದಿರೋದು. ಇದು 5ನೇ ವಾರ ನಮ್ಮದು. ರಾಯರ ದೇವಸ್ಥಾನಕ್ಕೆ ಬಂದಮೇಲೆ ಸ್ವಲ್ಪ ನಮಗೂ ಒಳ್ಳೆಯದಾಗಿದೆ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ನಮ್ಮ ಹೊನ್ನಾವ ಮಂತ್ರಾಲಯ ಕ್ಷೇತ್ರದಲ್ಲಿದೆ. ಈ ಕ್ಷೇತ್ರದಲ್ಲಿ ಬಂದು ನನಗೆ ಮೈಯೆಲ್ಲ ರೋಮಾಂಚನ ಆಯಿತು. ನನಗೆ ಒಳಗಡೆ ಬಂದಿದ ತಕ್ಷಣ ಮೈಯೆಲ್ಲ ರೋಮಾಂಚನ ಆಯಿತು. ಅವರ ಕತೆಗಳನ್ನ ಹೇಳಿದ್ದೀನಿ. ಇಷ್ಟು ದಿನ ಅವರ ಕತೆಗಳನ್ನ ಹೇಳ್ತಿದ್ದೆ. ಇಲ್ಲಿ ಬಂದು ನೋಡಿದಾಗ ಆ ಅನುಭವನೇ ಬೇರೆ. ನೀವು ಕೂಡ ಬನ್ನಿ. ಶ್ರೀರಾಘವೇಂದ್ರಾರ್ಯ ಶ್ರೀರಾಘವೇಂದ್ರಾರ್ಯ ಶ್ರೀರಾಘವೇಂದ್ರ. ನಮಸ್ಕಾರ, ನಾನು ರೇಖಾ ಅಂತ. ನಾನು ದೇವನಹಳ್ಳಿಯಿಂದ ಬಂದಿದ್ದೀನಿ. ಇವ್ರು ನಮ್ಮ ಸ್ನೇಹಿತರು. ಇವರು ದೇವನಹಳ್ಳಿಯಿಂದ, ಇವರು KR ಪುರಮಿಂದ ಬಂದಿರೋದು. ನಾವು ಹಿಂಗೆ ದೇವ್ರನ್ನ ನೋಡಬೇಕಂತ ಫಸ್ಟ್ ಟೈಮ್ ಬಂದಿರೋದು. ಇದು 5ನೇ ವಾರ ನಮ್ಮದು. ರಾಯರ ದೇವಸ್ಥಾನಕ್ಕೆ ಬಂದಮೇಲೆ ಸ್ವಲ್ಪ ನಮಗೂ ಒಳ್ಳೆಯದಾಗಿದೆ. ನಾವೇನೋ ಮನೆ ಕಟ್ಟಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀವಿ. ನೋಡೋಣ, 21 ವಾರ ಬರೋಕ್ಕೆ ಹೇಳಿದ್ದಾರೆ. ದೇವರು ಆಲ್ರೆಡಿ ಸೂಚನೆ ಕೊಟ್ಟಿದ್ದಾರೆ. 21 ವಾರ ಬರಬೇಕು ಅಂದ್ಕೊಂಡಿದ್ದೀವಿ. ಬರ್ತೀವಿ. ಇಲ್ಲ, ತುಂಬ ಸಮಾಧಾನ ಆಗಿದೆ, ಸಂತೋಷ ಆಗಿದೆ. ಎಷ್ಟೇ ಕಷ್ಟ ಇದ್ದರೂ ಬರೋಕ್ಕಾಗಲ್ಲ ಅಂದರೂ ಬರಬೇಕು ಅಂತ ಮನಸ್ಸು ದೇವರು ರಾಯರು ಕೊಡ್ತಾರೆ ನಮಗೆ. ನಾವು ಅದಕ್ಕೋಸ್ಕರ ಬರ್ತಾ ಇದ್ದೀವಿ. ಆಗಲ್ಲ ಇವತ್ತು ಅಂದ್ರೂ ದೇವರು ಮನಸ್ಸು ಕೊಟ್ಟು ಬೆಳಗ್ಗೆ ಅಷ್ಟೊತ್ತಿಗಾದರೂ ಬರಲೇಬೇಕು ಅಂತ ನಾವೆಲ್ಲ ಸ್ನೇಹಿತರು ಬರ್ತಾ ಇದ್ದೀವಿ. ನಾವು ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಇದು 2ನೇ ಸರಿ ನಾವು ಬರ್ತಾ ಇರೋದು. ಅಂದರೆ ಇಲ್ಲಿ ನಾನು ಜನದ ಅಭಿಪ್ರಾಯ ಎಲ್ಲರದು ಕೇಳಿದೆ. ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲರೂ ತುಂಬ ಚೆನ್ನಾಗಿ ಆಗ್ತಾ ಇದ್ದೀವಿ, 40% ಚೆನ್ನಾಗಾಗಿದ್ದೀವಿ, 90% ಚೆನ್ನಾಗಾಗಿದ್ದೀವಿ ಇಲ್ಲಿ ಬಂದಮೇಲೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ದೇವರು ಇಲ್ಲಿ ನನ್ನ ಕರೆಸ್ಕೊಳ್ಳೋಕ್ಕೋಸ್ಕರ ಏನೋ ಗೊತ್ತಿಲ್ಲ, ನಾನು ಇವತ್ತು ಬರೋದು ಬೇಡ, ಕಾಯಕವೇ ಕೈಲಾಸ ಅಂತ ನಾನು ಅಂದ್ಕೊಂಡಿದ್ದೆ. ಫಸ್ಟು ನನ್ನ ಕೆಲಸ ಮಾಡೋಣ ಅಂತ ಆದರೆ ನನ್ನ ಕೆಲಸ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಇಲ್ಲಿ ರಾಯರು ಇವತ್ತು ನೀನು ಬಾ ಅಂತ ನನಗೆ ಇದು ಕೊಟ್ಟರು. ಏನು ಮನಸ್ಸು ಕೊಟ್ಟರು. ಬಾ ನೀನು ಇವತ್ತು ಬಾ, ಬಂದು ಏನು ನಿನ್ನ ಕೈಲಾಗಿದ್ದು ಸೇವೆ ಮಾಡು ಅಂದರು. ನಾನು ದೀಪದ ಸೇವೆ ಮಾಡಿದ್ದೀನಿ. ಯಾಕಂದರೆ ಎಲ್ಲರೂ ಬಂದು ಇದನ್ನು ದೇವಸ್ಥಾನನ ಉದ್ಧಾರ ಇಲ್ಲ ನನಗೆ ಇಲ್ಲ ತುಂಬ ನೆಮ್ಮದಿ ಸಿಗುತ್ತೆ. ಮತ್ತು ಯಾಕಂದರೆ ನಮಗೆ ಕೆಲವು ಸರಿ ನಿದ್ದೆ ಬರಲ್ಲ, 12 ಗಂಟೆ 1 ಗಂಟೆ ಆದ್ರೂ. ಆದರೆ ಈ ದೇವಸ್ಥಾನಕ್ಕೆ ಬಂದಾಗಿಂದನೂ ಮನಸ್ಸಿಗೆ ನೆಮ್ಮದಿ ಇದೆ, ಮನಸ್ಸು ಚಂಚಲ ಆಗಲ್ಲ. ರಾಯರಂದು ನಮ್ಮ ಜೊತೆಲೇ ಇದ್ದು ನಮ್ಮನ್ನು ಚೆನ್ನಾಗೇ ಕಾಪಾಡ್ತಾರೆ. ನಾನು ಹೆಲ್ತು ಚೆನ್ನಾಗಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಎದ್ದು ಓಡಾಡೋಕ್ಕಾಗಲ್ಲ. ನಾನು ಸ್ವಲ್ಪ ವೆಯ್ಟ್ ಜಾಸ್ತಿ ಇರೋದ್ರಿಂದ ನನಗೆ ಬೆನ್ನಲ್ಲಿ ಸ್ವಲ್ಪ ಪ್ಯಾಂಕ್ರೀನ್ ಆಗಿದೆ. ಅದರಿಂದ ನನಗೆ ಸ್ವಲ್ಪ ನಡೆಯೋಕ್ಕಾಗಲ್ಲ ಜಾಸ್ತಿ ದೂರ. ಇವತ್ತು ದೇವರು ನೋಡಿ ನನಗೆ ನೀನು ಬರಲೇಬೇಕು, ನೋಡಲೇಬೇಕು ನನ್ನ ಅಂತ ದೇವಸ್ಥಾನಕ್ಕೆ ಬರೋ ಥರ ಪ್ರೇರಣೆ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಸಿಸ್ಟರ್ ಆಲ್ರೆಡಿ ಚಾನಲಲ್ಲಿ ಮಾತಾಡಿದ್ದಾರೆ. ಅವ್ರಿಗೇನಿಲ್ಲ, ಅವ್ರಿಗೆ ಬಿಸ್ನೆಸ್ ಹೆಲ್ತ್ ಪ್ರಾಬ್ಲಮ್ ಇತ್ತು. ಅವ್ರಿಗೆ ಮತ್ತೆ ಹೆಲ್ತ್ ಪ್ರಾಬ್ಲಮ್ ಇರೋದನ್ನ ಅವರು ಮರೆತು ಅದನ್ನ ದೇವ್ರದ್ದು ಸೇವೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ನೋಡಿ ಎಲ್ಲಿ ಏನೋ ಒಂದು ಸೇವೆ ಎಲ್ಲರೂ ಬಂದು ಹೋದ್ಮೇಲೆ ಅವ್ರಿಗೊಂಥರ ಆರಾಮ್ ಅನಿಸ್ತಿದೆ. ಅದಕ್ಕೆ ಅವ್ರ ಕೈಲಿ ಏನು ಸೇವೆ ಆಗುತ್ತೆ ಅದನ್ನ ಮಾಡ್ತಿದ್ದಾರೆ ಅವರು. ಹಾಯ್ ಎಲ್ರಿಗೂ, ನಾನು ದೀಕ್ಷಿತ್. ನನ್ನ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡೇ ಇರ್ತೀರ. ಕೆಲವೊಂದು ಕಥೆಗಳನ್ನ ಹೇಳ್ತಾ ಇರ್ತೀನಿ, ದೇವರ ಕಥೆಗಳನ್ನ ಹೇಳ್ತಾ ಇರ್ತೀನಿ. ನಾನು ಸಾಕಷ್ಟು ದೇವರ ಕಥೆಗಳನ್ನ ಹೇಳಿದ್ದೀನಿ. ಹಿಂದೆ ಒಂದು ವಿಡಿಯೋ ಮಾಡ್ತೀನಿ, ವಿಮಾನ ವೆಂಕಟೇಶ್ವರ ಸ್ವಾಮಿಯ ಕಥೆಯನ್ನು ಹೇಳ್ತೀನಿ ತಿರುಪತಿಯಲ್ಲಿ. ಆ ವಿಡಿಯೋಲ್ಲಿ ನಾನು ಹೊನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ ಈ ಗುರುವಾರ ಅಂದರೆ 5ನೇ ತಾರೀಕು ಹೋಗ್ತೀನಿ ಅಂತ ಹೇಳಿದ್ದೆ. ಅದರಲ್ಲಿ ಗೋವಿಂದ ಅಂತ ಯಾರು ಕಮೆಂಟ್ ಮಾಡ್ತೀರಾ ಅವ್ರಿಗೆ 2 ಫಾಲೋವರ್ಸ್, ಆ ಕಮೆಂಟ್ ಮಾಡಿರೋರಲ್ಲಿ 2 ನನ್ನ ಫಾಲೋವರ್ಸ್ನ ನಾನು ಹೊನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೆ. ನಾನು ಹೊನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದಿರಲಿಲ್ಲ, ಇದೇ ನನ್ನ ಮೊದಲನೇ ಸಾರಿ ಕೂಡ. ಹಾಗೆ ನನ್ನ 2 ಫಾಲೋವರ್ಸ್ನ ಕರ್ಕೊಂಡು ಬಂದೆ. ಇಲ್ಲಿ ದರ್ಶನ ಮಾಡಿದೆ, ರಾಯರ ದರ್ಶನ ಮಾಡಿದೆ. ಮಂತ್ರಾಲಯದಲ್ಲಿ ಹೇಗೆ ರಾಯರನ್ನ ನಾವು ದರ್ಶನ ಮಾಡ್ತೀವಿ, ಆ ಅನುಭವ ಏನಿದೆ ಅದೇ ಅನುಭವ ನಮ್ಮ ಹೊನ್ನಾವ ಮಂತ್ರಾಲಯ ಕ್ಷೇತ್ರದಲ್ಲಿದೆ. ಈ ಕ್ಷೇತ್ರದಲ್ಲಿ ಬಂದು ನನಗೆ ಮೈಯೆಲ್ಲ ರೋಮಾಂಚನ ಆಯಿತು. ನನಗೆ ಒಳಗಡೆ ಬಂದಿದ ತಕ್ಷಣ ಮೈಯೆಲ್ಲ ರೋಮಾಂಚನ ಆಯಿತು. ಅವರ ಕತೆಗಳನ್ನ ಹೇಳಿದ್ದೀನಿ. ಇಷ್ಟು ದಿನ ಅವರ ಕತೆಗಳನ್ನ ಹೇಳ್ತಿದ್ದೆ. ಇಲ್ಲಿ ಬಂದು ನೋಡಿದಾಗ ಆ ಅನುಭವನೇ ಬೇರೆ. ನೀವು ಕೂಡ ಬನ್ನಿ ಹೊನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ. ಇಲ್ಲಿ ಕಟ್ಟಿರೋ ಕಾಯಿಗಳನ್ನೆಲ್ಲ ನೀವು ನೋಡಿ, ಎಷ್ಟು ಜನರ ಕೋರಿಕೆ ಇಲ್ಲಿದೆ ಅಂತ ಹೇಳ್ಬಿಟ್ಟು. ಅಷ್ಟು ಜನ ಕಷ್ಟದಲ್ಲಿದ್ದಾರೆ ಅಥವಾ ಅವರ ಕೋರಿಕೆಗಳಾಗಬೇಕು ಅಂತ ಇಲ್ಲಿ ಬರ್ತಾರೆ. ಅವರೆಲ್ಲರ ಕೋರಿಕೆ ರಾಯರ ಮುಖಾಂತರ ಆಗಲಿ ಅಂತ ನಾನು ಕೇಳ್ಕೊತೀನಿ. ಇದು ನನ್ನ ಎಕ್ಸ್ಪೀರಿಯನ್ಸ್. ಇಲ್ಲಿ ಬಂದು ಇದು ಮೊದಲನೇ ಸಾರಿ ಬಂದಿದ್ದು, ತುಂಬ ಖುಷಿ ಆಯಿತು. ಬಂದ ತಕ್ಷಣ ರಾಯರ ಹತ್ರ ಏನು ಬೇಕಂತ
ರಾಯರ ಹತ್ರ ನಾನಿಲ್ಲಿ ಬಂದಿದ್ದ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ತುಂಬ ಜನ ವ್ಲಾಗ್ ಮಾಡ್ತಾರೆ, ದೇವಸ್ಥಾನವನ್ನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಕ್ಕಿಂತ, ಒಂದು ಮೊಬೈಲಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಆದಷ್ಟು ನನ್ನ ಫಾಲೋವರ್ಸ್ನ ನಾನು ನನ್ನ ಕ್ಷೇತ್ರಗಳಿಗೆ, ಎಲ್ಲ ದಿವ್ಯ ಕ್ಷೇತ್ರಗಳಿಗೂ ಕರ್ಕೊಂಡು ಹೋಗುವಂಥ ಒಂದು ಪ್ಲ್ಯಾನ್ ಮಾಡಿದ್ದೆ. ನನ್ನ ತಲೆಯಲ್ಲಿ ಮೊದಲು ಬಂದಿದ್ದು ಹೊನ್ನಾವ ಮಂತ್ರಾಲಯ ಕ್ಷೇತ್ರ, ರಾಯರಿಂದನೇ ಶುರುವಾಗಲಿ ಇದು ಅಂತ. ಸೊ ಅದಕ್ಕೆ ನಾನು ಹೊನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದೆ. ಮುಂದೆ ನನ್ನ ಫಾಲೋವರ್ಸ್ನ ಎಲ್ಲ ಕಡೆ ಕರ್ಕೊಂಡು ಹೋಗಬೇಕು ಅನ್ನೋ ಆಸೆ ನಂದು. ಸೊ ಅದನ್ನು ನಾನು ರಾಯರ ಹತ್ರ ಕೇಳ್ಕೊಳ್ಳೋಕ್ಕೆ ಬಂದೆ. मम पितृवर्ग मातृवर्ग भ्रातृवर्ग भगिनीवर्ग स्त्रीवर्ग पुरुषवर्ग वामाचार क्षेत्र अन्नव मंत्रालय मंदिरे लक्ष्मी वेंकटेश्वर लक्ष्मी नरसिंह लक्ष्मी अयग्रीव पंचमुखी आंजनेय सम्मुख ಅಣ್ಣ ಕಳಿಸ್ತಾ ಇದ್ದೀವಿ, ಮಂಗಳಾರತಿ ಆಯ್ತಲ್ಲ, ಬಾರಣ್ಣ ಹೋಗಿ, ದಯವಿಟ್ಟು ಹೋಗಿ ಹೋಗಿ ಹೋಗಿ, ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡಿ, ಬನ್ನಿ ಅಣ್ಣ. ಮೂವಾಗಿ ಮುಂದೆ